ನಮಸ್ಕರಿಸುತ್ತಾ ಅದರಂತೆ ತಾಯಿಯವರಿಗೂ ಕೂಡ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುಮಾನ್ಯರಿಗೆ ನಮಸ್ಕರಿಸುತ್ತಾ ಕೇವಲ ಒಂದೆರಡು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಇಂಥ ಮಳೆಯೊಳಗೂ ಕೂಡ ಯಾರೂ ಅಳಗಾಡಲಾರ್ದ ಭಾಳಷ್ಟು ಶಾಂತ ರೀತಿಯಿಂದ ಕೇಳಕತ್ತೀರಿ ಅಂತಂದ್ರೆ ಅವ್ರ ಮ್ಯಾಗಿಟ್ಟಂಥ ನಂಬಿಕೆ ಕಾರಣ ಅಂಥೇಳಿ ನನ್ನ ಭಾವನೆ. ನಾ ಯಾವಾಗಲೂ ಹೇಳ್ತೀನಿ, ಅಪ್ಪ ಅವರು ಯಾವಾಗಲೂ ನಮಗೆ ಹೇಳ್ತಿರ್ತಾರೆ, ನಮಗೇನಿರ್ಬೇಕು ಯಾವತ್ತು ಎಲ್ಲರೂ ನೀವು ಅನುಭವ ಹೇಳಿರಿ. ಭಾಳಷ್ಟು ಜನ ಅನುಭವ ಹೇಳಿರಿ, ಭಾಳಷ್ಟು ಜನ ಅನುಭವ ಹೇಳಲಿಲ್ಲ, ಹೇಳಲಿಕ್ಕೆ ಆಗಲಿಲ್ಲ. ಅವ್ರಿಗೆ ಯಾಕೆ ಅನುಭವ ಆಗ್ಯದ, ನಮಗೆ ಯಾಕೆ ಆಗಿಲ್ಲ? ಯಾರಾದರೂ ವಿಚಾರ ಮಾಡಿದ್ರ? ಯಾರು ಯಾವ ಗುಂಗಿನಾಗ ಇರ್ತಾರ ಅವ್ರಿಗೆ ಅದರ ಅರಿವು ಆಗ್ತದಂತ. ಯಾರು ಯಾವ ಗುಂಗಿನಾಗ ಇರ್ತಾರ ಆ ಗುಂಗಿನಾಗ ಇದ್ದವ್ರಿಗೆ ಮಾತ್ರ ಅರಿವು ಆಗ್ತದಂತ. ಆರ್ಕಿಮಿಡಿಸ್ ಅನ್ನವ ಝಳಕ ಮಾಡಾಗ ಒಂದು ಟಬ್ನಾಗ ಬೀಳ್ತಾನಂತ. ಟಬ್ನಾಗ ಬಿದ್ದ ಕೂಡಲೇ ಪಟ್ನ ನೀರು ಹೊರಗೆ ಬೀಳ್ತಾವ. ಪಟ್ನ ಯೋಚನೆ ಹೊಳಿತೈತೆ ಅವಾಗ. ಸರ್ಕಾರ ನನಗೆ ಹೇಳಿದಾನ, ನನಗೊಂದು ಚಾಲೆಂಜ್ ಕೊಟ್ಟಿದ್ದಾನ, ಇದ್ರೊಳಗೆ ಎಷ್ಟು ಬಂಗಾರ ಮತ್ತು ಬೆಳ್ಳಿ ಇದ್ರೊಳಗೆ ಮಿಕ್ಸ್ ಐತಿ ಅನ್ನೋದು ತೋರಿಸ್ಕೊಡು ಅಂತೇಳಿ ಹೇಳಿರ್ತಾನ. ಆ ನೀರಿನಿಂದ ಅವ ಹಂಗ ನೆಕೆಡ್ ಇರ್ತಾನ, ಬತ್ಲೇ ಇರ್ತಾನ, ಎದ್ದು ಓಡ್ತಾನೆ, ಯುರೇಕಾ 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 ಅಂತ ಹೇಳಿ. ಅವಾಗ ಯಾವುದೂ ಜಗತ್ತಿನ ಯಾವುದೂ ಪರಿವಿರಲಿಲ್ಲ. ಯಾಕಂದ್ರೆ ಅವನು ಕಂಡು ಹಿಡಿದಂಥ ಒಂದು ಅನುಭವ ಮತ್ತೆ ಯಾರಿಗೂ ಸಿಕ್ಕದು ಅಲ್ಲ ಅದು. ಅದಕ್ಕೆ ಮನುಷ್ಯ ಯಾವ ಗುಂಗಿನಾಗ ಇರ್ತಾನ ಅದ್ರಂಗೆ ಹಾಕ್ಕಾನ, ಯಾವ ಯೋಚನೆ ನಾವು ಮಾಡ್ತೀವಿ ಅದ್ರಂಗೆ ಹಾಕ್ತೀವಿ. ಅದಕ್ಕೆ ಮನಸ್ಸಿದ್ದಂತೆ ಮಹಾದೇವ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ಸು ಬರಬೇಕು ಅಂತಂದ್ರೆ ನಮಗೂ ನಿಮಗೂ ಈ ಥರ ಜ್ಞಾನ ಹೇಳಬೇಕಂತಂದ್ರೆ ಧ್ಯಾನ ಮಾಡಬೇಕು. ನಾವು ನೀವು ಈ ರೀತಿ ಎಷ್ಟೋ ಜನ ಹೇಳಿದ್ರಿ. ಅದ್ರಂಗ ನಮ್ಮ ಇವರು ದೇಶ್ಮುಖ್ ಅವರು ಹೇಳಿದ್ದು, ನಮ್ಮ ಬಾಯಿಯವರು ಹೇಳಿದ್ದು ಭಾಳಷ್ಟು ನನಗೆ ಮೆಚ್ಚುಗೆ. ಅದು ಭಾಳ ಜನ ಹೇಳಿರಿ ನಿಮ್ಮದು ಮೆಚ್ಚುಗೆ ಆಗಿಲ್ಲತ್ತಲ್ಲ, ಮನಮುಟ್ಟುವಂಗೆ ಹೇಳುವಂಥದ್ದು ಒಂದು ಕಲೆ ಅದು. ಆ ಕಲೆಯನ್ನು ಅವರೆಲ್ಲ ಮೈಗೂಡಿಸ್ಕೊಂಡಿದ್ದಾರೆ. ಧ್ಯಾನ ಯಾಕೆ ಮಾಡಬೇಕು ಅನ್ನೋದು ಒಂದು ಎರಡು ಮಾತು ನಾನು ಹೇಳ್ತೀನಿ. ಧ್ಯಾನ ಅನ್ನೋದು ನಮ್ದು ಏನು ನಾವೇನು ಇಲ್ಲಿ ಹಣಿಗೆ ಹಚ್ತೀವಲ್ಲ, ಕುಂಕುಮ ಆಗಲಿ, ತಿಲಕ ಆಗಲಿ, ನಾಮ ಆಗಲಿ, ಗಂಧ ಆಗಲಿ, ಯಾವುದೇ ಹಚ್ಚಲಿ, ಯಾಕೆ ಇಲ್ಲೇ ಹಚ್ತೀವಿ ಅಂತಂದ್ರೆ ಇದು ಮೂರನೇ ಕಣ್ಣು ಅಂತ ಹೇಳ್ತೀವಿ ನಾವು. ಮೂರನೇ ಕಣ್ಣು ನಮ್ಮ ಮೆದುಳಿನೊಳಗೆ ಸೆಂಟರ್ನೊಳಗದ. ಎಕ್ಸಾಕ್ಟ್ಲಿ ಇದ್ರ ವಿರುದ್ಧ ಮೆದುಳಿನಾಗ ಒಂದು ಗ್ರಂಥಿ ಅದ. ಆ ಗ್ರಂಥಿ ಹೆಸರು ಪೀನಿಯಲ್ ಗ್ಲ್ಯಾಂಡ್. ಆ ಗ್ರಂಥಿ ಹೆಸರು ಪೀನಿಯಲ್ ಗ್ಲ್ಯಾಂಡ್. ಒಂದು ಹನಿ ಅದು ಸ್ರವಿಸ್ತಂದ್ರೆ ನಮಗಾಗ್ತಕ್ಕಂಥ ಆನಂದ ಜಗತ್ತಿನಾಗ ಎಲ್ಲೂ ಸಿಗೋದಿಲ್ಲ. ಆ ಅನುಭವ ಅನುಭಾವಿಗಳಿಗೆ ಆಗಿರ್ತದೆ, ಇಂಥ ಮಹಾತ್ಮರಿಗೆ ಆಗಿರ್ತದೆ. ಅದಕ್ಕೂ ಆ ಪೀನಿಯಲ್ ಗ್ಲ್ಯಾಂಡನ್ನು ಎಚ್ಚರಿಸ್ಲಾಕ ನಾವು ಯಾವತ್ತು ಧ್ಯಾನ ಮಾಡೋದ್ರಿಂದ ಒಂದು 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 ವಿಧಾನ ಅದು ನಾನು ಹೇಳ್ತಾ ಇರೋದು. ಭಾಳಷ್ಟು ವಿಧಾನಗಳಿದಾವೆ. ಅದರೊಳಗೆ ಒಂದು ವಿಧಾನ ಯಾವುದಪ್ಪ ಅಂತಂದ್ರೆ, ಅತ್ಯಂತ ಶ್ರೇಷ್ಠ ವಿಧಾನ ಯಾವುದು ಅಂತಂದ್ರೆ ಧ್ಯಾನ ಮಾಡೋದು. ಅದಕ್ಕೆ ಪ್ರತಿನಿತ್ಯ ಇಲ್ಲೇ ಬರ್ರಿ, ಬಂಡಿಗೋಡಿ ಮಠಕ್ಕರೆ ಹೋಗ್ರಿ, ಮನ್ಯಾಗರೆ ಇರ್ರಿ, ಧ್ಯಾನ ಮಾಡೋದನ್ನು ಕಲೀರಿ. ಧ್ಯಾನ ಮಾಡೋದ್ರಿಂದ ನಮಗಾಗುವಷ್ಟ ಆನಂದ, ನಮಗೆ ಗೊತ್ತಾಗಲಾರ್ದಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆ ಧ್ಯಾನದೊಳಗೆ ಐತಿ. ಆ ಪೀನಿಯಲ್ ಗ್ಲ್ಯಾಂಡ್ದಿಂದ ಮೆಲಟೋನಿನ್ ಅನ್ನುವಂಥ ಒಂದು ದ್ರವ ಸಿಕ್ರಿಷನ್ ಆಗೋದ್ರಿಂದ ನಮಗೆ ಸರಿಯಾಗಿ ನಿದ್ರೆ ಹತ್ತೋದಾಗಲಿ, ಎಚ್ಚರ ಆಗೋದಾಗಲಿ, ಜ್ಞಾನೋದಯ ಆಗೋದಾಗಲಿ, ಸರಿಯಾಗಿ ವಿಚಾರ ಮಾಡೋದಾಗಲಿ, ಸರಿಯಾಗಿ ಮಾತಾಡೋದಾಗಲಿ ನಮಗೆ ಕಂಡು ಬರ್ತದೆ. ಅದರ ಸಂಬಂಧ ಧ್ಯಾನ ಮಾಡಬೇಕು. ಈ ಧ್ಯಾನ ಮಾಡೋಕ್ಕೆ ಸಾಮಾನ್ಯವಾಗಿ ನಾವು ಏಕಾಂತವನ್ನು ಇದನ್ನು ಮಾಡೋದು ನಮಗೆ ಮನಸ್ಸಿದ್ರೆ ಮಹಾದೇವ. ಅದಕ್ಕೆ ಒಂದು ಸಲ ಸಾಕ್ರಟೀಸ್ಗೆ
ಸಾಕ್ರೆಟಿಸ್ ಕೇಳ್ತಾರಂತ, ಜಗತ್ತಿನೊಳಗೆ ನೀನು ಇಂಥ ತತ್ವಜ್ಞಾನಿ ಅದದಿ, ನಿನ್ನ ಯಶಸ್ಸಿಗೆ ಮೂಲ ಕಾರಣ ಏನು ಅಂತೇಳಿ ಪ್ರಶ್ನೆ ಮಾಡ್ತಾನಂತ ಒಬ್ಬ. ಪ್ರಶ್ನೆ ಮಾಡಿದಾಗ ಅವಾಗ ಹೇಳ್ತಾನ ನಾವು, ನಾಳೆ ಮುಂಜಾನೆ ಬಾ ಹೇಳ್ತಾನ ತಾನು. ಈಗದಮ್ ಹೇಳಲಿಲ್ಲ ಅವ. ಇಷ್ಟು ಜಗತ್ತು ಪ್ರಸಿದ್ಧವಾದಂಥ ತತ್ವಜ್ಞಾನಿ ನಾಳೆಗೆ ಬಾಲ ಆತಾನ ಅಲ್ಲ ನನಗೆ ತಂದ್ರೂ ಏನೂ ತಪ್ಪು ತಿಳ್ಕೊಳ್ಳಿಲ್ಲವ, ನಾಳೆ ನಾ ಬರ್ತೀನು. ಅದು ಎಲ್ಲಿಪ್ಪ ಅಂದ್ರೆ ನದಿ ದಂಡಿ ಮ್ಯಾಗ ಬಾ ಆತಾನತ್. ಮುಂಜಾನೆ ಎದ್ದು ಕರೆಕ್ಟ್ ಅವ್ನು ಹೇಳಿದ ಟೈಮ್ ನದಿ ದಂಡಿ ಮ್ಯಾಗ ಹೋಗ್ಕಾನು. ನದಿ ದಂಡಿ ಮ್ಯಾಗ ಹೋದ ಕೂಡಲೇ ಅವನ ಮ್ಯಾಗ ಹೆಗ್ಲ ಮ್ಯಾಗ ಕೈ ಹಾಕ್ಕೊಂಡು ಸಾಕ್ರೆಟಿಸ್ ಭಾಳ ಬಲಿಷ್ಠ ಮನುಷ್ಯ, ಅವನು ಕರ್ಕೊಂಡು ನದಿಯೊಳಗೆ ಹೋಗ್ಕಾನು. ನದಿಯೊಳಗೆ ಹೋಗಿ ಅವನು ಮುಳುಗಿಸ್ಬಿಡ್ತಾನಲ್ಲೇ. ಮುಳುಗಿಸ್ಕೊಟ್ಲೆ ಕಸರಿಕೊಂಡು ಪಾರಾಗಿ ಮತ್ತೆ ಬರ್ತಾನ. ಮತ್ತೆ ಅವನು ಹೇಳುತ್ತಾರ್ತಾನ, ಮತ್ತೊಮ್ಮೆ ಮುಳುಗಿಸ್ತಾನ. ಅವಾಗೂ ಕಸರಿಕೊಂಡು ಪಾರಾಗಿ ಹೊರಗೆ ಬಂದು ನಿಂದಿರ್ತಾನ ದಂಡಿ ಮ್ಯಾಗ. ಅವಾಗ ಸಾಕ್ರೆಟಿಸ್ ಕೇಳ್ತಾನ ಅವಾಗ, ನೀರಿನಾಗ ಇದ್ದಾಗ ನಿನಗೇನಿತ್ತು ಆಸೆ? ಉಪ್ಪಿಟ್ಟು ತಿನ್ನಬೇಕಾಗಿತ್ತೋ, ಹಸಿವಾಗೈತೆ ಅಂತೇಳಿ ಊಟ ಆಗಬೇಕಾಗಿತ್ತು ಅನಿಸಿತ್ತೋ, ಶಿರಾ ತಿನ್ನಬೇಕಾಗಿತ್ತೋ, ಏನು ನಿನಗೆ ಆಸೆ ಇತ್ತು ಅಂತ ಕೇಳಿ. ಏನೂ ಇಲ್ಲ, ಉಸಿರು ಸಿಕ್ಕರೆ ಸಾಕು, ಉಸಿರು ಸಿಕ್ಕರೆ ಸಾಕು ನನಗೆ. ಹಂಗೆ ಯಾರು ಇಚ್ಛೆ ಮಾಡ್ತಾರ ಅವ್ರ ಜೀವನದೊಳಗೆ ಯಶಸ್ಸಾಗಲಿಕ್ಕೆ ಎರಡು ಮಾತಿಲ್ಲ. ನಾವು ಹಂಗೆ ಮಾಡಂಗಿಲ್ಲ, ಹಂಗೆ ನಮಗೆ ಯಶಸ್ಸು ಸಿಗಂಗಿಲ್ಲ. ಅದಕ್ಕೆ ದೇವ್ರ ಮ್ಯಾಗ ನಿಜವಾಗಿಯೂ ಭಕ್ತಿ ಇತ್ತಂದ್ರೆ ಆ ರೀತಿ ಭಕ್ತಿ ಇರಲಿ. ಸುಮ್ಮನೆ ನಾವು ಇಲ್ಲಿ ಮಠಕ್ಕೆ ಬರೋದು ಹೋಗೋದು ದಯವಿಟ್ಟು ಮಾಡಬೇಡಿ. ನಾನು ಮೇಲೆ ಹೇಳ್ತಿರ್ತೀನಿ, ನಂಬಿಕೆ ಇಲ್ಲವರು ಎಷ್ಟೋ ಜನ ಬರ್ತಾರೆ, ಏನೇನು ಮಾತಾಡೋರು ಎಷ್ಟೋ ಜನ ಬರ್ತಾರೆ. ದಯವಿಟ್ಟು ನಂಬಿಕೆ ಇದ್ರೆ ಬರ್ರಿ, ಇರಲಿಲ್ಲ ಅಂದ್ರೆ ಬರಬೇಡ್ರಿ. ಅವ್ರ ಅಪ್ಪ ಅವ್ರು ಎಂದೂ ಬರ್ರಿ, ನೀವು ಬರ್ರಿ, ಅದಕ್ಕೆ ಬರ್ರಿ, ಮಠಕ್ಕೆ ಹಾಕ್ರಿ ಎಂದೂ ಎಲ್ಲಿಯೂ ಯಾವಾಗೂ ಹೇಳುವುದಿಲ್ಲ ಅವರು. ನಿಮಗೆಲ್ಲ ಲಾಭ ಆಗೈತೆ ಅಂತೇಳಿ ಅಲ್ಲಿ ಮಠಕ್ಕೆ ಹೋಗಿರಲ್ಲ. ಇರಲಿಲ್ಲ ಅಂದ್ರೆ ಯಾರೇನ ಹೋಗಿದ್ದೀವನ ವೈಯಕ್ತಿಕವಾಗಿ ನನಗೂ ಆಗ್ಯದ, ನಿಮಗೂ ಆಗ್ಯದ. ಹಂಗೆ ಅನುಭವವನ್ನು ಪಡಿಲಿಕ್ಕೆ ಧ್ಯಾನ ಮುಖ್ಯ. ಆ ಧ್ಯಾನವನ್ನು ಮಕ್ಕಳಿಗೆ ಕಲಿಸ್ಕೊಡ್ರಿ. ಬರೀ ನೀವು ಅಟ್ಟ ಕಲಿತರ ಅಲ್ಲ. ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ದುರ್ದೈವಶಾತ್ ನಮ್ಮ ಶಿಕ್ಷಣದೊಳಗೆ ಧ್ಯಾನ ಕಲಿಸ್ಕೊಡುವಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪ್ರಾಣಾಯಾಮ ಮಾಡಿಕೊಡ್ತಕ್ಕಂಥದ್ದು ಇದನ್ನು ಕಲಿಸ್ಕೊಡಂಗಿಲ್ಲ. ಮತ್ತೇನೋ ಕಲಿಸ್ತೀವಿ. ನಾನು 41 ವರ್ಷ, 36 ವರ್ಷ ಒಂದು ಕಡೆ, 5 ವರ್ಷ ಒಂದು ಕಡೆ, 41 ವರ್ಷ ಸಾಲಿನ ಕಲಿಸೇನಿ ನಾನು. ಆದರೆ ನಮ್ಮ ಸಿಲೆಬಸ್ದಾಗ ಇವಿಲ್ಲ, ನಮಗೆ ಹೇಳಿಕೊಡು ಅಧಿಕಾರ ಇಲ್ಲ. ಇದಕ್ಕೆ ಯಾರ್ದು ಅಪ್ಪಣೆನೂ ಬೇಕಾಗಿಲ್ಲ. ನೀವೆಲ್ಲ ಮನ್ಯಾಗ ಹಿರಿಯರದರಿ, ಮನ್ಯಾಗ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ. ಇಂಥ ಸತ್ಸಂಗದೊಳಗೆ ಕೂಡ್ರಿ. ಈ ಸತ್ಸಂಗದಾಗ ಕೂಡಿದ್ರಾಗ 4 ಮಂದಿ ಭೇಟಿ ಹಾಕಾರ, 4 ಒಳ್ಳೆ ಮಾತುಗಳನ್ನು ಕೇಳ್ತೀರಿ, 4 ಮಂದಿ ಒಳ್ಳೆ ಜನರನ್ನು ನೋಡ್ತೀರಿ. ಇಂಥ ಅಪ್ಪ ಅವ್ರ ದರ್ಶನ ಆಗ್ತದ. ಅದಕ್ಕೆ ಚಲೋ ಮಾತಾಡೋದಾಗಲಿ, ಚಲೋ ಕುಡಿಯೋದಾಗಲಿ, ಚಲೋ ತಿನ್ನೋದಾಗಲಿ, ಚಲೋ ವಿಚಾರ ಮಾಡೋದಾಗಲಿ, ಚಲೋ ಭಾಷಣ ಮಾಡ್ಯಾರ. ಇವತ್ತು ಎಂಥ ಚೆಂದಾಗಿ ಮನಮುಟ್ಟುವಂಗೆ ಭಾಷಣ, ಅಂಥವನ್ನೆಲ್ಲ ಕೇಳ್ರಿ. ಮತ್ತು ಎಷ್ಟು ಅಪ್ಪ ಅವರು ಹೇಳಿರೋ ಮಾತು, ನೀವು ಯಾವುದೇ ಜಪ ಮಾಡಿರಿ, ಜಪ ಮಾಡೋದು ಧ್ಯಾನದ್ದು ಒಂದು ರೂಪ. ಅದು ನೀವು ಜಪಮಾಲೆ ತೋರಿ ಬಿಡ್ರಿ, 108 ಸಲ ಅನ್ನಬೇಕು. ಹಂಗೆ ನಾವೇ ನಿಮಗೆ ಹೆಂಗೆ ಅನುಕೂಲ ಐತೆ ಹಂಗೆ ಮಾಡಿರಿ. ಜಪ ಮಾಡಬೇಕು. ನೀ ಯಾವುದು ಬೇಕಾದ ದೇವ್ರು ಅಂತ ಹೇಳಿದ್ರೆ ಅಪ್ಪ ಅವರು, ಇದತ್ತೇನಲ್ಲ, ಬೇಕಾದ ದೇವ್ರು ಇರಲಿ, ಜಪ ಮಾಡಿರಿ. ನನಗೂ ಇದೇನು ಭಾಳ ದಿವಸ ಮೊದಲು ಗೊತ್ತಾಗಿಲ್ಲ ಇದು ನನಗೆ. ನಿಮಗೆ ನಿಜವಾಗಿ ಹೇಳ್ತೀನಿ, 67, ನನಗೀಗ 70, 67 ವರ್ಷದಿಂದ 67 ವರ್ಷಕ್ಕೆ ನನಗೆ ಜ್ಞಾನೋದಯ ಆದದ್ದು. ನಿಮಗೆ ಇದ್ದದ್ದು ಫ್ಯಾಕ್ಟ್ ಹೇಳ್ತೀನಿ, ನಾನು ಇದ್ದದ್ದು ಸ್ಥಿತಿ ನಿಮಗೆ ಹೇಳ್ತೀನಿ. ಅದಕ್ಕೆ ಭಾಳ ಲೇಟ್ ಆಗ್ಯತ್ತಂದ್ರೆ ಏನು ಉಪಯೋಗ? ಎಲ್ಲ ಶಾಂತಿ ಮುಗಿದ ಬಳಿಕ ಕುಸ್ತಿ ಹಿಡಿಪ ಅಂತಂದ್ರೆ ನಮಗೆಲ್ಲ 70 ವರ್ಷನವ್ರಿಗೆ ಏನಾರು ಸಾಧ್ಯತೆನ? ಇಲ್ಲ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಈ ಸಂಸ್ಕಾರವನ್ನು ಕಲಿಸ್ರಿ. ಇಂಥಲ್ಲಿ ಕರ್ಕೊಂಡು ಬರ್ರಿ, ಇಂಥವ್ರನ್ನ ಭೇಟಿ ಮಾಡಿಸ್ರಿ, ಈ ಮೊಬೈಲ್ ಸಂಗತಿ ಬಿಡಿಸ್ರಿ, ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡ್ರಿ, ಕತೆ ಹೇಳ್ರಿ,
ಜ್ಞಾನಶಕ್ತಿ ಹೆಚ್ಚಾಕತ್ತೆ. ಮೆದುಳಿಗೆ ಸಿಗತಕ್ಕಂಥ ಆಹಾರವನ್ನು ಕೊಡ್ರಿ. ನಾವೇನು ಮಾಡ್ತೀವಿ, ಏನಾರೆ ಪಾನಿಪುರಿ ಅವನ ಇವನ ಇಂಥವನು ಈ ಕೊಡೋದು ಹೆಚ್ಚಾಗೈತಿ. ಮಕ್ಕಳು ಅಳಕ್ಕೆ ಹತ್ತಿದ್ವು ಇಲ್ಲೋ, ದಯವಿಟ್ಟು ಅವ್ನು ಕೊಡಬೇಡ್ರಿ. ಅದಕ್ಕೆ ಇನ್ನೂ ಭಾಳಷ್ಟು ವಿಷಯ ಇದ್ದು ಇರಲಿ. ಅದಕ್ಕೆ ಸಂಸ್ಕಾರವನ್ನು ಕಲಿಸ್ಕೊಡ್ಲಾಕ ಇಂಥಲ್ಲಿ ಬರ್ರಿ, ಇಂಥವ್ರ ದರ್ಶನ ತೋರಿ, ಮತ್ತೆ ಮತ್ತೆ ಇಂಥವ್ರ ಲಾಭದಿಂದ ನಾವು ನೀವು ಕೂಡ ಜೀವನ ಮುಕ್ತಿಯನ್ನು ಪಡೆಯೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಇರ್ತೇನೆ. ನಮಸ್ಕಾರಗಳು. ಬಹಳ ಅತ್ಯದ್ಭುತವಾದಂಥ ಮಾರ್ಗದರ್ಶನ ನುಡಿಗಳನ್ನ